तुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಸೊ ಏನಂತ ಹೇಳಿದ್ರೆ, ಇಂದ್ರನಿಗೆ ಏನು ಉದ್ಧಟತನ, ಭಗವಂತನನ್ನೇ ಮರೆತಿರುವಂತಹ ಇಂದ್ರ. ಸೊ ಹೀಗೂ ಆಗುದುಂಟ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಅಂದರೆ ದೇವಲೋಕದ ಒಡೆಯ ಇಂದ್ರನಿಗೆ, ಅವನಿಗೆ ಭಗವಂತನ ವಿಸ್ಮರಣೆ ಬಂದರೆ ಹಾಗಾದರೆ ಇನ್ಯಾರಿಗೆ ಭಗವಂತನ ನೆನಪಿರುವಂಥದ್ದು ಅಂತ. ಆದರೂ ಅವನಿಗೆ ಏನಂತ ಹೇಳಿದ್ರೆ ಆ ರೀತಿಯ ಕೃಷ್ಣ ಲೀಲೆ ತೋರಿಸ್ತಾ ಇದ್ದಾನೆ. ದೇವೇಂದ್ರನಿಗೆ ಏನಂತ ಹೇಳಿದ್ರೆ ಭಗವಂತನ ನೆನಪು ಹೋಗಿಬಿಟ್ಟಿದೆ. ಇದು ಇನ್ನೊಂದು ಸಲ ಕೂಡ ಆಗ್ತದೆ. ಯಾವಾಗ ಅದು ಆ ಪಾರಿಜಾತ ವೃಕ್ಷವನ್ನು ಹಿಡ್ಕೊಂಡು ಬರುವಂಥದ್ದು ಎಲ್ಲಿಂದ, ಸ್ವರ್ಗದಿಂದ. ಆವಾಗ ದೇವೇಂದ್ರನಿಗೆ ಗೊತ್ತೇ ಆಗಲಿಲ್ಲ ಇದು ಕೃಷ್ಣ ಸತ್ಯಭಾಮೆಗೆ ಆಯಿತು ಅಂತ. ಏನಂತ ಹೇಳಿದರೆ ಅದು ಕಥೆಯೆಲ್ಲ ಆಗಿ ನಿಮಗೆ ನೆನಪಿರಬೇಕು ಅಂತ ಹೇಳಿದ್ರೆ, ಸತ್ಯಭಾಮೆ ನನಗೆ ಬೇಕು ಆ ಪಾರಿಜಾತ ಅಂತ. ಏನದು ಶಚಿದೇವಿ ಈ ರೀತಿ ಪಾರಿಜಾತ ಮುಡ್ಕೊಂಡು ತನಗೆ ಬಂದವರಿಗೆ ಕೊಡದೆ ತಾನೇ ಮುಡ್ಕೊಂಡು ಕೂತಿದ್ದಾಳೆ. ಸೊ ಈ ರೀತಿ ಅಂತ ಹೇಳ್ಕೊಂಡು ಸತ್ಯಭಾಮೆಗೆ ಸಿಟ್ಟು ಬಂದು ಆ ಪಾರಿಜಾತ ವೃಕ್ಷವೇ ತಗೊಂಡು ಹೋಗಿ ಬಿಡೋಣ ಅಂತ ಕೃಷ್ಣ ಇಟ್ಕೊಂಡು ಬರುವಾಗ ದೇವೇಂದ್ರ ಯುದ್ಧಕ್ಕೆ ಬರುವುದು. ಸೊ ಅಂತೇಳಿದರೆ ಆವಾಗ ದೇವೇಂದ್ರನಿಗೆ ಗೊತ್ತಾಗಲಿಲ್ಲ ಇದು ಯಾರು ಕೃಷ್ಣ ಪರಮಾತ್ಮ ಅಂತ ಹೇಳ್ಕೊಂಡು. ಅಂತೇಳಿದರೆ ಇದೆಲ್ಲ ಕೆಲವೆಲ್ಲ ವಿಚಿತ್ರವಾದ ಇದು ಅಂತೇಳಿದರೆ ನೆನಪು ಹೋಗ್ತದೆ. ಅಂತೇಳಿದರೆ ಪರಶುಕ್ಲತ್ರಯರಿಗೆ ಬಿಟ್ಟು ಉಳಿದವರಿಗೆ ದೇವತೆಗಳಿಗೂ ಕೂಡ ಆ ದೋಷಗಳಿಂದ ಅವರು ಮುಕ್ತರಾಗಿಲ್ಲ. ಅದಕ್ಕೋಸ್ಕರ ಪರಶುಕ್ಲತ್ರಯರು ಬ್ರಹ್ಮ, ವಾಯುದೇವರು, ಇವರು ಲಕ್ಷ್ಮೀದೇವಿ ಮತ್ತು ಸರಸ್ವತಿ ಭಾರತಿ ಅವರ ಹೆಂಡತಿಯಂದಿರು, ಇವರಿಗೆ ಮಾತ್ರ ಯಾವಾಗಲೂ ಒಂದು ವಿಸ್ಮೃತಿ ಅಂತ ಇಲ್ಲ. ಇವರ ಹತ್ರ ಯಾವ ದೋಷಗಳು ಇಲ್ಲ. ಭಗವಂತ ಅಂತೇಳಿದರೆ ಏನು ಅಂತ ಪೂರ್ತಿಯಾಗಿ ತಿಳಿದವರು ಇವರೇ ಒಂದು ಪರಶುಕ್ಲತ್ರಯರು ಅಂತ ಹೇಳಿಬಿಟ್ಟು, ಸೊ ನಂತರ ಏನಾಯಿತು ಅಂತ ಹೇಳೋಣ. ಈಗ ನೋಡೋಣ. ಈಗ ಇವತ್ತಿನ ಶ್ಲೋಕಗಳು. ಇವತ್ತು ಇಲ್ಲಲ್ಲ, ಯಾರು ವೈಲಾರಿ ಇಲ್ಲ. ಇಂದ್ರೋತ ವಿಸ್ಮೃತ ರಥಾಂಗ ಧರಾವತಾರೋ ಮೇಘಾನ್ ಸಮಾದಿಶತ್ ಉರೋದಕ ಪೂಗವೃಷ್ಟೈ ತ್ರೇ ಪ್ರೇರಿತಾಃ ಸಕಲ ಗೋಕುಲನಾಶನಾಯ ಧಾರಾವಿತೇರುಃ ಉರುನಾಗ ಕರಪ್ರಹಾರಾಃ. ಇಂದ್ರೋ ಅಥ ವಿಸ್ಮೃತ ರಥಾಂಗ ಧರಾವತಾರ ಮೇಘಾನ್ ಸಮಾದಿಶತ್ ಉದಕ ಪೂಗವೃಷ್ಟೈಃ ತೇ ಪ್ರೇರಿತಾಃ ಸಕಲ ಗೋಕುಲ ನಾಶನಾಯ ಧಾರಾವಿತೇರುಃ ಉರುನಾಗ ಕರಪ್ರಕಾರಾಃ. ಇಂದ್ರೋ ಅಥ ಇಂದ್ರನು ನಂತರ ಏನಾಯಿತು ಅಂತ ಹೇಳಿದರೆ, ವಿಸ್ಮೃತ ಮರೆತಿದ್ದಾನೆ, ರಥಾಂಗ ರಥ ಅಂಗ ಧರ ಅವತಾರ. ಏನಂತ ಹೇಳಿದರೆ ರಥಾಂಗ, ರಥದ ಅಂಗ ಅಂತ ಹೇಳಿದರೆ ಚಕ್ರ, ರಥದ ಅಂಗ ಅಂದರೆ ಚಕ್ರ, ರಥಾಂಗ ಅಂದರೆ ಚಕ್ರ. ಕೃಷ್ಣ ಯಾವಾಗಲೂ ಭಗವಂತನಿಗೆ ಶಂಖಚಕ್ರ ಯಾವಾಗಲೂ ಕೈಯಲ್ಲಿರಬೇಕಲ್ವಾ. ಸೊ ಚಕ್ರ ಧರ, ರಥಾಂಗ ಧರ ಅಂತ ಹೇಳಿದ್ರೆ ರಥಾಂಗ ಧರ ಅವತಾರ ಯಾರು? ನಾರಾಯಣ, ಮಹಾವಿಷ್ಣು, ಶ್ರೀಕೃಷ್ಣ. ಸೊ ಆದರೆ ಈ ಶ್ರೀಕೃಷ್ಣ ಅದೇ ನಾರಾಯಣ ಅಂತ ಹೇಳುವಂಥದ್ದು ಅವನಿಗೆ ಮರ್ತೋಗಿದೆ. ಏನಂತ ಮರ್ತೋಗಿದೆ? ಚಕ್ರಧರ, ರಥಾಂಗಧರ ಅವತಾರ, ಇದು ನಾರಾಯಣಂದೇ ಅವತಾರ ಅನ್ನುವಂಥದ್ದು ಏನಿಗೆ ಇಂದ್ರನಿಗೆ ವಿಸ್ಮೃತ, ಮರೆತಿದೆ. ಸೊ ಇಂದ್ರನು ಏನಂತ ಮರೆತಿದ್ದಾನೆ ಅಂತೇಳಿದರೆ, ಅವನು ಯಾರನ್ನು ನೋಡ್ತಿದ್ದಾನೋ ಅವನೇ ಶ್ರೀಕೃಷ್ಣ, ಅವನೇ ನಾರಾಯಣ, ಅವನೇ ಮಹಾವಿಷ್ಣು, ಅವನೇ ರಥಾಂಗಧರ ಅವತಾರ. ರಥಾಂಗಧರ ಚಕ್ರವನ್ನು ಧರಿಸಿದ, ಸುದರ್ಶನ ಚಕ್ರವನ್ನು ಧರಿಸಿದ ಮಹಾವಿಷ್ಣುವಿನ ಅವತಾರ ಅವನೇ ಅಂತ ತಿಳ್ಕೊಂಡು ಇಂದ್ರನಿಗೆ ವಿಸ್ಮೃತ, ಮರೆತಿದ್ದಾನೆ. ಮರೆತು ಬಿಟ್ಟು ಏನು ಮಾಡಿದ? ಅರೆ, ನನಗೆ ಮಾಡುವ ಪೂಜೆಯನ್ನು ತಪ್ಪಿಸಿ ನನ್ನ ಶತ್ರುವಾದ ಪರ್ವತಕ್ಕೆ ಪೂಜೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಗೊಲ್ಲರು ಅಂತೇಳಿಬಿಟ್ಟು ಏನಾಗಿದೆ, ಅವನಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ. ಸಿಟ್ಟು ಬಂದವ ಏನು ಮಾಡಿದ?
ಮೇಘಾನ್ ಸಮಾದಿಶತ್. ಕರ್ದ, ಏನು ಅವನು ದೇವಲೋಕದ ಒಡೆಯ, ಯಾರು ಇಂದ್ರ, ಏನು ಮಾಡಿದ, ಮೇಘಾನ್ ಸಮಾದಿಶತ್, ಮೋಡಗಳನ್ನು ಕರೆದ. ಮೇಘಾನ್ ಸಮಾದಿಶತ್, ಆದಿಶತ್ ಅಂದರೆ ಆದೇಶ ಕೊಟ್ಟ, ಏನಂತ, ಉರು ಉದಕ ಪೂಗವೃಷ್ಟೈಹಿ. ಏನಂತ ಹೇಳಿದರೆ, ಉರು ಅಂದರೆ ದೊಡ್ಡ ದೊಡ್ಡದು, ಉದಕ ಅಂತೇಳಿದರೆ ನೀರು. ಮೇಘಗಳ ಕೆಲಸ ಏನು, ಮಳೆ ಸುರಿಸುವಂಥದ್ದು. ಹೇಗೆ ಮಳೆ ಸುರಿಸಬೇಕಂತ ಹೇಳಿದ, ಉರು ಉದಕ ಪೂಗವೃಷ್ಟೈಹಿ. ಪೂಗ ಅಂತೇಳಿದರೆ ಅಡಿಕೆ ಗೊಂಚಲು. ಹೇಗೆ ಅಡಿಕೆ ಗೊಂಚಲಿನಲ್ಲಿ ಅಡಿಕೆ ತುಂಬಿರುತ್ತದೋ ಆ ರೀತಿ ನೀವು ದೊಡ್ಡ ದೊಡ್ಡ ಹನಿಯಿಂದ, ಉರು ಉದಕ ಅಂದರೆ ದೊಡ್ಡ ದೊಡ್ಡ ಹನಿಯಿಂದ ಮಳೆಯ ಧಾರೆಯನ್ನೇ ಸುರಿಸಿಬಿಡಿ. ಪೂಗವೃಷ್ಟೈಹಿ, ಅಡಿಕೆ ಗೊಂಚಲಿನಲ್ಲಿ ಅಡಿಕೆ ಹೇಗೆ ಕೂತ್ಕೊಂಡಿರ್ತದೋ ಆ ರೀತಿ ಮಳೆ ಅಂದರೆ ದೊಡ್ಡ ದೊಡ್ಡ ಹನಿಗಳಿಂದ. ಮಳೆ ಅಂತೇಳಿದರೆ ನೀರೇ ಸುರಿಯಿತು ಅಂತ. ಎಲ್ಲ ಕೆಲವೆಲ್ಲ ನೆರೆ ಬರ್ತದಲ್ಲ, ಹೇಗೆ ನೆರೆ ಬರ್ತದೆ, ಧಾರಾಕಾರವಾಗಿ ಮಳೆ ಅಂತೇಳಿದರೆ ನೀರೇ ಸುರಿದಿರ್ತದಲ್ಲಿ. ಮೇಘಾನ್ ಸಮಾದಿಶತ್, ಮೇಘಗಳನ್ನು ಕುರಿತು ಏನು ಮಾಡ್ತಾನೆ, ಆಜ್ಞಾಪಿಸ್ತಾನೆ. ಸಮಾದಿಶತ್, ಉರು ಉದಕ, ಉದಕ ಅಂದರೆ ನೀರು, ಉರು ಅಂದರೆ ದೊಡ್ಡದು. ಪೂಗ ವೃಷ್ಟೈ, ಪೂಗ ಅಂದರೆ ಅಡಿಕೆ ಗೊಂಚಲು, ವೃಷ್ಟೈಹಿ ಅಂತೇಳಿದರೆ ಆ ರೀತಿ ಮಳೆ ಸುರಿಸಿ. ಅಡಿಕೆ ಗೊಂಚಲಿನಲ್ಲಿ ಹೇಗೆ ಅಡಿಕೆ ತುಂಬಿರ್ತದೆ, ಫುಲ್ಲು ಅಡಿಕೆ, ಆ ಥರ ದೊಡ್ಡ ದೊಡ್ಡ ಹನಿಗಳಿಂದ ಮಳೆಯ ಧಾರೆಯನ್ನೇ ಸುರಿಸಿಬಿಡಿ. ತೇ ಪ್ರೇರಿತಾಹ ಅಂತೇಳಿದರೆ, ಯಾವಾಗ ಇಂದ್ರ ಹೇಳಿದನೋ, ಇಂದ್ರನಿಂದ ಪ್ರೇರಿಸಲ್ಪಟ್ಟ ಈ ಮೋಡಗಳು, ತೇ ಪ್ರೇರಿತಾಹ ಅಥವಾ ತತ್ ಪ್ರೇರಿತಾಹ ಅಂತೇಳಿದರೆ, ತಸ್ಯ ಪ್ರೇರಿತಾಹ, ಈ ದೇವಲೋಕದ ಒಡೆಯನಾದ ಇಂದ್ರನಿಂದ ಪ್ರೇರಿತರಾದ ಮೋಡಗಳು, ಸಕಲ ಗೋಕುಲ ನಾಶನಾಯ, ಇಡೀ ಗೋಕುಲ, ನಂದ ಗೋಕುಲ ನಾಶವನ್ನೇ ಮಾಡಿಬಿಡುವ ಆ ಉದ್ದೇಶದಿಂದ ಅಂತೇಳಿದರೆ, ಇಂದ್ರ ಏನು ಮಾಡಿದ್ದಾನೆ, ನೀವು ಮಳೆ ಸುರಿಸಿ. ಮಳೆ ಅಂತೇಳಿದರೆ ಸಣ್ಣ ಮಳೆ ಅಲ್ಲ, ದೊಡ್ಡ ದೊಡ್ಡ ಹನಿಗಳಿರುವಂತಹ ಧಾರೆ ಎರೆದು ಬಿಡಿ. ಎಲ್ಲಿಗೆ, ನಂದ ಗೋಕುಲಕ್ಕೆ ಅಂತ ಹೇಳಿದ್ದಾನೆ. ಸೊ ಆ ರೀತಿ ಮಳೆ ಸುರಿದರೆ ಏನಾಗ್ತದೆ, ಅಲ್ಲಿ ನೆರೆ ಬಂದುಬಿಟ್ಟು ಇಡೀ ಗೋಕುಲವೇ ನಾಶ ಆಗಿ ಹೋಗ್ತದೆ ಅನ್ನುವಂಥ ಮಳೆ. ಮೇಘಗಳಿಗೇನು ಏನು ಆರ್ಡ್ರ್ ಕೊಟ್ಟಿದ್ದಾರೋ ಆ ಆರ್ಡ್ರ್ ಪ್ರಕಾರ ಮೇಘಗಳು ಕೆಲಸ ಮಾಡ್ತವೆ. ನಮ್ಮ ಒಡೆಯ, ದೇವಲೋಕದ ಒಡೆಯ ಯಾರು, ಇಂದ್ರ, ಆರ್ಡ್ರ್ ಕೊಟ್ಟಿದ್ದಾನೆ ಈ ರೀತಿ ವರ್ಷದ ಧಾರೆಯನ್ನು ಹರಿಸಿ ಅಂತ. ಸೊ ವರ್ಷದ ಧಾರೆಯನ್ನು ಹರಿಸಲಿಕ್ಕೆ ಮುಂದಾಗಿದ್ದಾರೆ. ತ್ರೇ ಪ್ರೇರಿತಾಹ ಅಂತೇಳಿದರೆ, ಇಂದ್ರನಿಂದ ಪ್ರೇರಿತರಾದ ಈ ಮೋಡಗಳು ಸಕಲ ಗೋಕುಲ ನಾಶನಾಯ, ಇಡೀ ನಂದ ಗೋಕುಲ ನಾಶವಾಗುವ ರೀತಿಯಲ್ಲಿ ನಾಶ ಆಗಬೇಕಂತೇಳಿಯೇ ಅಂತೇಳಿದರೆ, ಮೋಡಗಳಿಗೆ ಗೊತ್ತಿಲ್ಲ ಏನು ನಾಶ ಆಗ್ತದಂತ, ಆದರೆ ಆ ರೀತಿ ಮಳೆ ಸುರಿದರೆ ನಾಶವೇ ಆಗ್ತದೆ. ಸೊ ಆ ರೀತಿ ಮಳೆ ಸುರಿದು ಬಿಟ್ಟಿದ್ದಾವೆ. ಯಾಕೆ, ಅವನು ಹೇಳಿದ ಇಂದ್ರ, ನಾವು ಸುರಿಸ್ತೇವೆ ಅಂತ. ಧಾರಾವಿತೇರುಹು ಉರುನಾಗ ಕರಪ್ರಕಾರಾಹ. ಧಾರಾವಿತೇರು ಅಂತೇಳಿದರೆ ಮಳೆಯ ಧಾರೆಯನ್ನೇ ವಿತೇರುಹು ಹರಿಸಿದವು. ವಿತೇರುಹು ಅಂದರೆ ಇಡೀ ಪ್ರಸಾರವಾಗಿ ಎಲ್ಲ ಕಡೆಯಲ್ಲಿಯೂ ಅಂದರೆ ಹಂಚಿಕೊಂಡು ಇದು ಸುರಿಸುವುದಕ್ಕೆ ಹೆಸರು ವಿತೇರುಹು ಅಂತ. ಸೊ ಎಲ್ಲ ಕಡೆಯಲ್ಲಿಯೂ ಸಹ, ಒಂದೊಂದು ಕಡೆಯಲ್ಲ, ಗೋಕುಲದ ಆ ನಂದ ಗೋಕುಲದ ಎಲ್ಲ ಕಡೆಯಲ್ಲಿಯೂ ಮಳೆ ಸುರಿಯುವಂತೆ ಧಾರಾ, ಮಳೆಯ ಧಾರೆ, ವೃಷ್ಟಿಯ ಧಾರೆ, ಮಳೆಯ ಧಾರೆಯೇ ಸುರಿಯಿತು. ವಿತೇರುಹು ಇಡೀ ನಂದ ಗೋಕುಲಕ್ಕೆ ಹಂಚಿಕೊಂಡು ಉರು ನಾಗ ಕರಪ್ರಕಾರಾಹ, ಹೇಗೆ ಇಂದ್ರ ಹೇಳಿದ್ದಾನೋ ಹಾಗೆ. ಅಂದರೆ ಹೇಗೆ, ಉರು ದೊಡ್ಡದು, ನಾಗ ಕರ ಅಂತೇಳಿದರೆ, ನಾಗ ಅಂತೇಳಿದರೆ ನಾವೆಲ್ಲ ಎಣಿಸ್ತೇವೆ ಸರ್ಪ ಅಂತೇಳಿ, ಇಲ್ಲಿ ನಾಗ ಅಂತ ಅರ್ಥ ಆನೆ ಅಂತ ಇನ್ನೊಂದು ಅರ್ಥ. ಈ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಇದೆ ಇದಕ್ಕೆ, ನಾಗ ಅಂತ ಹೇಳೋ ಶಬ್ದಕ್ಕೆ. ಅದು ಅರ್ಥ ಆನೆ ಅಂತ. ಆನೆಯ ಕರ ಅಂತ ಹೇಳಿದರೆ ಆನೆದ್ದು ಕೈ ಅಂದರೆ ಏನು, ಸೊಂಡಿಲು. 4 ಕಾಲು 1 ಕೈ, ಅದಕ್ಕೆ ಕೈ ಅಂದರೆ ಸೊಂಡಿಲು. ಸೊ ಯಾವುದು, ಆನೆಯ ಸೊಂಡಿಲು ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪದ ಹನಿಗಳು ಅಂತ. ಸೊ ಧಾರಾವಿತೇರುಹು, ಮಳೆಯ ಧಾರೆ ಹರಿಯಿತು ಅಂದರೆ ಎಂಥ ಹನಿಗಳು ಅಂತೇಳಿದರೆ, ನಾಗ
ಆನೆಯ ಸೊಂಡಿಲು ಎಷ್ಟು ದೊಡ್ಡದಿದೆಯೋ ಉರು, ಆ ಥರ ಅಂಥ ಗಾತ್ರದ ಹನಿಗಳು, ದೊಡ್ಡ ದೊಡ್ಡ ಹನಿಗಳು ಅಂತ ಹೇಳಿದ್ರೆ ಹೇಗೆ ಅಡಿಕೆ ಗೊಂಚಲಿನಲ್ಲಿ ಹೇಗೆ ಅಡಿಕೆಗಳು ಕೂತಿರ್ತವೋ ಆ ರೀತಿ. ಅಂದರೆ ನೀವು ನೋಡ್ಬೋದು ಮಳೆ ಬರುವಾಗ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಹನಿಗಳಿಂದ ಮಳೆ ಸುರಿತಾ ಇದೆ ಅಂತೇಳಿದರೆ ನೀರೇ ಹರಿತಾ ಇದೆ. ಎಲ್ಲಿ? ಇದರ ಮೇಲೆ, ಎಲ್ಲಿ? ನಂದಗೋಕುಲದ ಮೇಲೆ. ಸೊ ಅಂತೇಳಿದ್ರೆ ಈಗ ಸ್ವಲ್ಪವೇ ಹೊತ್ತಿನಲ್ಲಿ ಇನ್ನೇನಾಗ್ತದೆ, ಈ ರೀತಿ ಮಳೆ ಸುರಿದರೆ ಇಡೀ ನಂದಗೋಕುಲವೇ ತೊಳೆದು ಹೋಗ್ತದೆ. ಆ ಥರದಲ್ಲಿ ಸುರಿಸ್ತಾ ಇವೆ ಮಳೆಯನ್ನು. ಇದಕ್ಕೆ ಏನು ಹೇಳ್ತಾರೆ? ಗೋಪಾಂಶ ಇಂದ್ರೋತ ವಿಸ್ಮೃತ ರಥಾಂಗ ಧರಾವತಾರೋ. ಆಗ ಶ್ರೀಕೃಷ್ಣನು ರಥಾಂಗಪಾಣಿಯಾದ ಶ್ರೀಹರಿಯ ಅವತಾರ, ಅಂದರೆ ಯಾವ ಶ್ರೀಕೃಷ್ಣನನ್ನು ನೋಡ್ತಾ ಇದ್ದಾನೋ ಇಂದ್ರ, ಈ ಶ್ರೀಕೃಷ್ಣ ಅಂತೇಳಿದರೆ ಅವನಿಗೆ ಮರ್ತೋಗಿದೆ ಇದು ರಥಾಂಗಪಾಣಿ. ರಥಾಂಗ ಅಂತೇಳಿದ್ರೆ ಏನು? ಚಕ್ರಪಾಣಿ ಅಂತೇಳಿದರೆ ಯಾರು? ಮಹಾವಿಷ್ಣು. ಇದು ಮಹಾವಿಷ್ಣುವಿನೇ ಅವತಾರವಾದ ಈ ಭಗವಂತ ಶ್ರೀಕೃಷ್ಣ ಅನ್ನುವಂಥದ್ದನ್ನು ವಿಸ್ಮೃತ, ಮರೆತಿರುವಂತಹ ಇಂದ್ರ ಏನು ಮಾಡ್ತಾನೆ ಅಂತೇಳಿದರೆ ನಂದಗೋಕುಲದವರಿಗೆ ಬುದ್ಧಿ ಕಲಿಸಬೇಕು. ನನ್ನ ಪೂಜೆಯನ್ನು ಮಾಡುವುದು ಬಿಟ್ಟು ಗೋವರ್ಧನ ಪರ್ವತವನ್ನು ಪೂಜೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ತನ್ನ ಶತ್ರುವಿನ ಪೂಜೆ ಮಾಡ್ತಾ ಇದ್ದಾರೆ, ನಾನು ಇವರನ್ನು ಬಿಡಬಾರ್ದು ಅಂತ ಏನು ಮಾಡಿದ್ದಾನೆ ಇಂದ್ರನು? ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಆವಾಗ ದೊಡ್ಡ ಜಲಧಾರೆಯನ್ನು ಸುರಿಸಲೆಂದು ಮೋಡಗಳಿಗೆ ಆದೇಶ ನೀಡಿದ. ದೊಡ್ಡ ದೊಡ್ಡ ಹನಿಗಳಿಂದ ನೀವು ಸುರಿಸಿ, ಅಡಿಕೆ ಗೊಂಚಲ್ನಾಗೆ ಮಳೆ ದೊಡ್ಡ ದೊಡ್ಡ ಹನಿಗಳಿಂದ ಸುರಿಬೇಕು ಅಂತ ಹೇಳಿದ. ಮೋಡಗಳು ಅದೇ ಥರ ಮಾಡಿದ್ದವು. ಈ ದೇವೇಂದ್ರನಿಂದ ಪ್ರೇರಿತವಾದ ಆ ಮೇಘಗಳು ದೊಡ್ಡ ಆನೆಯ ಸುಂಡಿಲಿನ ಗಾತ್ರದ ಮಳೆಯನ್ನು ಸಮಸ್ತ ಗೋಕುಲದ ವಿನಾಶಕ್ಕಾಗಿ ಸುರಿಸತೊಡಗಿದವು ಅಂತ ಹೇಳ್ತಾರೆ. ಅಂತೇಳಿದರೆ ಇದಕ್ಕೆ ನಾರಾಯಣ ತಂತ್ರಿಗಳು ಏನು ಹೇಳ್ತಾರೆ ಅಂತ ಹೇಳಿದರೆ, ಆಮೇಲೆ ಶ್ರೀಕೃಷ್ಣನು ದೇವೇಂದ್ರನ ಪೂಜೆಗೆ ಗೊಲ್ಲರ ಪ್ರಯತ್ನವನ್ನು ನೋಡಿ, ಅದಾಯ್ತಲ್ಲ. ನಂತರ ಏನಂತ ಹೇಳಿದರೆ, ಈ ಯಾವುದು ಇಂದ್ರೋತ ವಿಸ್ಮೃತದರ ಪೂಜೆ ಎಲ್ಲ ಏನಾಯಿತು, ಪೂಜೆ ಮಾಡ್ತಾ ಇದ್ದಾರೆ. ಸೊ ಚಕ್ರಧಾರಿಯಾದ ಶ್ರೀಕೃಷ್ಣನ ಅವತಾರ ಅಂದರೆ ಭಗವನ್ ನಾರಾಯಣನ ಅವತಾರ ಅಂತ ಮರೆತೋದ ದೇವೇಂದ್ರನು ಏನು ಮಾಡಿದ್ದಾನೆ, ಉತ್ಕೃಷ್ಟವಾದ ಜಲ ಸಮುದಾಯವನ್ನು, ಆ ರೀತಿಯ ಮಳೆಯನ್ನು ಸುರಿಸಿ ಅಂತ ಮೇಘಗಳಿಗೆ ಆಜ್ಞಾಪಿಸಿದ್ದಾನೆ. ಆ ಮೇಘಗಳು ಇಡೀ ಗೋಕುಲವನ್ನು ವಿನಾಶಪಡಿಸುವುದಕ್ಕಾಗಿ ಪ್ರೇರಿಸಲ್ಪಟ್ಟಿದ್ದು ಯಾರಿಂದ? ಇಂದ್ರನಿಂದ ಪ್ರೇರಿಸಲ್ಪಟ್ಟವರಾಗಿ ದೊಡ್ಡ ಆನೆಯ ಸೊಂಡಿಲಿನಂತೆ ಇರತಕ್ಕ ದೊಡ್ಡ ದೊಡ್ಡ ಹನಿ. ಎಷ್ಟು ದೊಡ್ಡ ಹನಿ ಅಂತ ಹೇಳಿದರೆ ಆನೆಯ ಸೊಂಡಿಲು ನೋಡಿಲ್ವೋ ಅಷ್ಟು ದಪ್ಪದ ಹನಿ ಅಂತ. ಅಂದರೆ ಆ ರೀತಿ ಮಳೆಯ ಧಾರೆಯನ್ನೇ ಹರಿಸತೊಡಗಿದವು, ಯಥೇಷ್ಟವಾಗಿ ಮಳೆಯನ್ನು ಸುರಿಸಿದವು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ಶ್ಲೋಕ ಮುಗೀತು. ನಂತರ ನೆಕ್ಸ್ಟಿನ ಶ್ಲೋಕ ತಾಭಿರ್ನಿಪೀಡಿತಂ ಉದೀಕ್ಷ್ಯ ಸ ಕಂಜನಾಭ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ ವಾಮೇನ ಕಂಜದಲ ಕೋಮಲಪಾಣಿನೈವ ತತ್ರಾಖಿಲಾಃ ಪ್ರವಿವಿಶುಃ ಪಶುಪಾಸ್ವಗೋಭಿಃ. ತಾಭಿರ್ನಿಪೀಡಿತಂ ಉದೀಕ್ಷ್ಯ ಸ ಕಂಜನಾಭ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ ವಾಮೇನ ಕಂಜದಲ ಕೋಮಲ ಪಾಣಿನಾ ಏವ ತತ್ರ ಅಖಿಲಾಃ ಪ್ರವಿವಿಶುಃ ಪಶುಪಾಃ ಸ್ವಗೋಭಿಃ. ಕಮಲವು ನಾಭಿಯುಳ್ಳ ಆ ಶ್ರೀಕೃಷ್ಣನು ಎಲ್ಲ ನಂದಗೋಕುಲವನ್ನು ಆ ಜಲಧಾರೆಗಳಿಂದ ಚೆನ್ನಾಗಿ ಪೀಡಿಸಲ್ಪಟ್ಟದ್ದನ್ನಾಗಿ ನೋಡಿ ದೃಢವಾಗಿ ಗೋವರ್ಧನ ಪರ್ವತ ಶ್ರೇಷ್ಠವನ್ನು ತನ್ನ ಕಮಲದಳದಂತೆ ಕೋಮಲವಾದ ಎಡಕೈ ಒಂದರಿಂದಲೇ ಧರಿಸಿದನು. ಎತ್ತಿದ ಪರ್ವತದ ಕೆಳಗೆ ಗೊಲ್ಲರೆಲ್ಲರೂ ತಮ್ಮ ಗೋವುಗಳಿಂದ ಪ್ರವೇಶ ಮಾಡಿದರು. ತಾಭಿರ್ನಿಪೀಡಿತಂ, ಕೃಷ್ಣ ನೋಡ್ತಾ ಇದ್ದಾನೆ, ಎಂಥ ಮಳೆ ಇದು,
ಎಂಥ ಮಳೆ. ತಾಬಿಹಿ ಅಂಥ ದೊಡ್ಡ ದೊಡ್ಡ ಈ ಆನೆಯ ಸೊಂಡಿಲು ಎಷ್ಟು ದಪ್ಪವಾಗಿದೆಯೋ ಅಷ್ಟು ದಪ್ಪದ ಹನಿಗಳಿಂದ ತಾಬಿರ್ ಮಳೆ ಧಾರೆ ಸುರಿಯಿತು. ಅದರಿಂದ ತಾಬಿಹಿ ಅಂತಹ ದೊಡ್ಡ ದೊಡ್ಡ ಹನಿಗಳಿಂದ ಕೂಡಿದ ವರ್ಷಧಾರೆಗಳಿಂದ ನಿಪೀಡಿತಂ ಏನಾಗಿದ್ದಾರೆ, ಪೀಡಿತರಾಗಿದ್ದಾರೆ, ಎಲ್ಲ ತೊಯ್ದು ಹೋಗಿದ್ದಾರೆ, ಎಲ್ಲ ಗೊಲ್ಲರು. ತಾಬಿರ್ ನಿಪೀಡಿತಂ ಅಂತೇಳಿದರೆ ಇದು ಇಂಥ ಮಳೆ, ಇದು ಪ್ರಳಯ ಕಾಲದಲ್ಲಿ ಬರುವಂಥ ಮಳೆ ಥರ ಬಂದಿದೆ ಅಂತ ಎಣಿಸಿಕೊಂಡು ಏನು ಮಾಡಿದ ಶ್ರೀಕೃಷ್ಣ, ತಾಬಿರ್ ನಿಪೀಡಿತಂ ಉದೀಕ್ಷ್ಯ ನೋಡಿದ್ದಾನೆ. ಯಾರು ಅಂತೇಳಿದರೆ ಸ ಕಂಜನಾಭ ಅಂತೇಳಿದರೆ ಶ್ರೀಕೃಷ್ಣ ಅಂತೇಳಿದರೆ ಕಂಜನಾಭ. ಕಂಜ ಕಮ್ಮ ಅಂದರೆ ನೀರು, ಜ ಅಂತೇಳಿದರೆ ಹುಟ್ಟಿದ್ದು, ನೀರಿನಲ್ಲಿ ಹುಟ್ಟಿದ್ದು ಯಾವುದು, ತಾವರೆಯು ಯಾರ ನಾಭಿಯಿಂದ ಹೊರಟಿತೋ ಅಂತ ಭಗವಂತ ಪದ್ಮನಾಭನ ಅವತಾರ ಈ ಶ್ರೀಕೃಷ್ಣ. ಭಗವನ್ ನಾರಾಯಣನೇ ಇವನು, ಇಂದ್ರನಿಗೆ ಗೊತ್ತಾಗಲಿಲ್ಲ. ಆದರೆ ಆ ನಾರಾಯಣನು ಏನು ಮಾಡಿದ, ಶ್ರೀಕೃಷ್ಣನು ಸ ಕಂಜನಾಭ ನೋಡಿದ, ಉದೀಕ್ಷ್ಯ ಏನು ನೋಡಿದ, ತಾಬಿಹಿ ಇಂಥ ದೊಡ್ಡ ದೊಡ್ಡ ಹನಿಗಳಿಂದ ಕೂಡಿದ ವರ್ಷಧಾರೆ ಆಗ್ತಾ ಇದೆ, ನಿಲ್ಲುವುದೇ ಇಲ್ಲ. ಉದೀಕ್ಷ್ಯ ನೋಡಿದ್ದಾನೆ. ನೋಡಿ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ. ಏನು ಮಾಡೋದು, ಒಂದು ನಿಮಿಷ ನೋಡಿದ ಅಂತೇಳಿದರೆ ಇಂಥ ಮಳೆ ಅಂತೇಳಿದರೆ ಈ ಮಳೆ ಹೀಗೆ ಸುರಿತಾ ಇದ್ದರೆ ಎಲ್ಲ ಗೊಲ್ಲರು ಏನಾಗ್ತಾರೆ, ಈ ನೆರೆಯಲ್ಲಿ ಪೀಡಿತರಾಗ್ತಾರೆ, ಹೋಗಿಬಿಡ್ತದೆ, ಎಲ್ಲ ಇಡೀ ಗೋಕುಲವೇ ತೊಳೆದು ಹೋಗ್ತದೆ ಅಂತ ನೋಡಿದ ಶ್ರೀಕೃಷ್ಣ ಏನು ಮಾಡ್ತಾನೆ, ಸರ್ವಂ ಈಗ ಎಲ್ರಿಗೂ ರಕ್ಷಣೆ ಕೊಡಬೇಕು. ವ್ರಜಂ ಗಿರಿವರಂ ಪ್ರಸಭಂ ದಧಾರ ಏನು ಮಾಡ್ತಾನೆ, ಇಷ್ಟೂ ಜನ ಇಡೀ ನಂದಗೋಕುಲಕ್ಕೆ ಕೊಡೆ ಹಿಡಿಬೇಕು. ಎಂಥ ಕೊಡೆ ಹಿಡಿಯೋದು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಈ ಯಾವ ಪರ್ವತಕ್ಕೆ ಪೂಜೆ ಮಾಡಬೇಕಂತ ಹೇಳಿದ್ದನೋ ಆ ಗೋವರ್ಧನ ಪರ್ವತವನ್ನೇ ಎತ್ತಿಬಿಟ್ಟು ನಾನೇನು ಮಾಡ್ತಾನೆ, ಕೊಡೆ ಹಾಗೆ ಅದನ್ನು ಎತ್ತಿ ಬಿಡ್ತೇನೆ, ಎಲ್ಲ ಗೋಕುಲವಾಸಿಗಳು ಅದರ ಅಡಿಗೆ ನಿಂತುಕೊಳ್ಬೋದು ಅಂತ ಎಣಿಸಿಬಿಟ್ಟು ಏನು ಮಾಡಿದ್ದಾನೆ ಶ್ರೀಕೃಷ್ಣನು ಏನು ಮಾಡಿದ್ದಾನೆ ಅಂತೇಳಿದರೆ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ. ಗಿರಿವರಂ ಆ ಗೋವರ್ಧನ ಪರ್ವತವನ್ನು ಗಿರಿವರಂ ಪ್ರಸಭಂ ಅಂತೇಳಿದರೆ ಬಲವಾಗಿ ಅಂತ ಅರ್ಥ. ಬಲವಾಗಿ ಭಗವಂತನು ಪರ್ವತವನ್ನು ಎತ್ತಿದ ಅಂತ ಅರ್ಥ ಏನಂತ ಹೇಳಿದರೆ ಬಲಪ್ರಯೋಗ ಮಾಡಿ ಎತ್ತಿದ್ದಂತಲ್ಲ, ದೃಢವಾಗಿ ಎತ್ತಿದ ಅಂತ. ಅಂದರೆ ಎತ್ತಿದ್ದಾನೆ, ಎತ್ತಿದರೆ ಮತ್ತದು ಹಂದಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಎತ್ತಿದ್ದಾನೆ. ಪ್ರಸಭಂ ದೃಢವಾಗಿ, ದಧಾರ ಎತ್ತಿ ಹಿಡಿದ, ಧರಿಸಿದ ಅಂತ ಅರ್ಥ. ಧರಿಸಿದ ಅಂತ ಹೇಳಿದ್ರೇನು, ತನ್ನ ಕೈಯಲ್ಲಿ ಧರಿಸಿದ. ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ ಆ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದ, ಅದನ್ನು ಧರಿಸಿದ. ವಾಮೇನ ಹೇಗೆ ಅಂತ ಹೇಳಿದರೆ, ವಾಮೇನ ಕಂಜದಲ ಕೋಮಲ ಪಾಣಿನ ಏವ ಅಂತೇಳಿದರೆ ಹೇಗೆ ಎತ್ತಿದ್ದು ಅಂತೇಳಿದರೆ, ಗೋವರ್ಧನ ಪರ್ವತವನ್ನು ಎತ್ತಿದ್ದು ಅಂತೇಳಿದರೆ ಎಷ್ಟು ಇಡೀ ನಂದಗೋಕುಲದ ಎಷ್ಟು ಜನ ಇದ್ದಾರೆ, 10,000 ಜನ ಇದ್ದಾರಾ, ಅವರೆಲ್ಲ ಸೇರಿ ಗೋವರ್ಧನ ಪರ್ವತವನ್ನು ಎತ್ತಿದ್ದ ಅಂತ ಕೇಳಿದರೆ ಇಲ್ಲಪ್ಪ, ತಾನೇ ಎತ್ತಿದ. ಹೇಗೆ, ವಾಮೇನ ತನ್ನ ಎಡಕೈಯಿಂದ, ವಾಮ ಅಂದರೆ ಎಡ, ಸೊ ವಾಮೇನ ಕಂಜದಲ ಕೋಮಲ ಪಾಣಿನ, ವಾಮೇನ ಪಾಣಿನ ಅಂತೇಳಿದರೆ ಎಡ ಕೈಯಿಂದ ಎತ್ತಿದ್ದಾನೆ. ಎಂಥ ಕೈ ಅಂತ ಹೇಳ್ತಾರೆ ಮಧ್ವಾಚಾರ್ಯರು, ಕಂಜದಲ ಕೋಮಲ. ಕಂಜದಲ, ಕಂಜ ಅಂತ ಹೇಳಿದರೆ ಕಂಜನಾಭ ಅಂತ ಬಂದಿದೆ. ತಾವರೆಯು ಯಾರ ನಾಭಿಯಲ್ಲಿದೆಯೋ ಅಂತ ನಾರಾಯಣ ಅಂತ ಹೇಳ್ಕೊಂಡು ಶ್ರೀಕೃಷ್ಣನಿಗೆ ಹೇಳಿದ್ದಾರೆ. ಯಾವುದು ಶುರುವಿನ ಲೈನಲ್ಲಿ ಕಂಜನಾಭ ಅಂತ, ಪುನಃ ಕಂಜ ಅಂತ ಬಂತು. ಕಂಜ ನೀರಿನಿಂದ ಹುಟ್ಟಿದ್ದು ಯಾವುದು, ತಾವರೆ. ಕಂಜ ತಾವರೆಯ ದಳ ಅಂತ ಹೇಳಿದರೆ ಕಮಲದ ದಳ. ಹೇಗಿರ್ತದೆ, ಕೆಂಪಾಗಿರ್ತದೆ, ನೀವು ಮುಟ್ಟಿದರೆ ಕೋಮಲವಾಗಿರ್ತದೆ. ಯಾವುದು, ಆ ಕಮಲದ ದಳ. ಆ ಕಮಲದ ದಳದಂತೆ ಇರುವಂಥ ಕೈ ಕೃಷ್ಣಂದು. ಎಷ್ಟು ವರ್ಷ, 7 ವರ್ಷನ 8 ವರ್ಷನ. ಸೊ 7 ವರ್ಷ 8 ವರ್ಷದ ಬಾಲಕ ಶ್ರೀಕೃಷ್ಣನ ಕೈ ಹೇಗಿರ್ಬೋದು ಅಂತ ಹೇಳಿದರೆ, ಕಮಲದ ಕಂಜ ದಳ ಅಂತೇಳಿದರೆ ಅದರ ದಳ ಎಷ್ಟು ಕೋಮಲವಾಗಿರ್ತದೋ, ಕೋಮಲ ಅಂತ ಕೋಮಲವಾದ ಕಮಲದ ದಳದಂತಿರುವಂತಹ ಆ ಮೃದುವಾದ ಕೈಗಳಿಂದ, ಅದೇ ಕೈಯಿಂದ, ಅಂಥ ಮೃದುವಾದ ಕೈಯಿಂದ, ಎಡ ಕೈಯಿಂದ, ಒಂದೇ ಕೈಯಿಂದ ಎತ್ತಿಬಿಟ್ಟಿದ್ದಾನೆ. ಯಾವುದನ್ನು,
ಗೋವರ್ಧನ ಪರ್ವತವನ್ನು ಎತ್ತಿ ಹೀಗೆ ಹಿಡಿದಿದ್ದಾನೆ ಅಂತೇಳಿದರೆ ಆ ಗೋವರ್ಧನ ಪರ್ವತದ ಕೆಳಗೆ ಎಲ್ಲ ಕಾಣ್ತಾ ಇದೆ, ಬೇಕಾದಷ್ಟು ಜಾಗ ಕಾಣ್ತಾ ಇದೆ. ಯಾವ ಮಳೆಯೂ ಅಲ್ಲಿ ಬರ್ತಾ ಇಲ್ಲ. ಯಾಕಂದರೆ ಮಳೆಯೆಲ್ಲ ಕೊಡೆಯ ಒಳಗಿಂದ ಮಳೆ ಬರುವುದಿಲ್ಲ, ಕೊಡೆ ಹೊರಗಿಂದಲ್ವ ಮಳೆ ಬರುವುದು. ಆದ್ದರಿಂದ ಈ ಗೋವರ್ಧನ ಪರ್ವತವನ್ನೇ ಕೊಡೆಯಾಗಿ ಎತ್ತಿ ಹಿಡಿದಿದ್ದಾನೆ. ಬೇಕಾದಷ್ಟು ಜಾಗ ಇದೆ. ಎಲ್ಲ ಇಡೀ ನಂದಗೋಕುಲದ ಎಲ್ಲ ವ್ರಜವಾಸಿಗಳು, ಗೋಪ ಬಾಲಕರು, ಗೋಪ ವೃದ್ಧರು, ಆಮೇಲೆ ಪುರುಷರು, ಸ್ತ್ರೀಯರು ಎಲ್ಲರೂ ಬಂದು ನಿಂತುಕೊಳ್ಬಹುದು. ಎಷ್ಟು ಜನ ಇದ್ದಾರೋ ಅಷ್ಟು ಜನ ನಿಂತುಕೊಳ್ಬಹುದು. ಅಷ್ಟು ದೊಡ್ಡ ಗೋವರ್ಧನ ಪರ್ವತ ಅದು. ಆ ಪರ್ವತವನ್ನು ಎತ್ತಿ ಬೇಕಾದಷ್ಟು ಜಾಗ ಇದೆ, ಯಾವ ಮಳೆಯೂ ಇಲ್ಲಿಗೆ ಬರಲಿಕ್ಕಿಲ್ಲ. ತತ್ರ ಅಖಿಲಾಹ ಹೇಳಿದ ಎಲ್ಲರೂ ಬನ್ನಿ ಇಲ್ಲಿ ನಿಂತುಕೊಳ್ಳಿ ಅಂತ. ಎಲ್ಲಿ ಅಷ್ಟು ಹೇಳಿದ್ದೇ ತಡ ಅಂತೇಳಿದರೆ ಆ ನೀರಿನ ರಭಸಕ್ಕೆ ಎಲ್ಲ ತೊಯ್ದು ಹೋಗಿದ್ದಾರೆ, ಎಲ್ಲರೂ ಒಳಗೆ ಬಂದಿದ್ದಾರೆ. ತತ್ರ ಅಖಿಲಾಹ ಇಡೀ ವ್ರಜಭೂಮಿಯ ಎಲ್ಲ ನಂದಗೋಕುಲದ ಎಲ್ಲರೂ ಕೂಡ ಗೋಪರು ಗೊಲ್ಲರು ಬಂದಿದ್ದಾರೆ. ಪ್ರವಿವಿಶುಹು ಪ್ರವಿವೇಶ, ವೇಷ ಅಂತೇಳಿದರೆ ಪ್ರವೇಶ, ಒಳಗೆ ಬರೋದು. ಪ್ರವಿವಿಶುಹು ಅಂದರೆ ಒಳಗೆ ಬಂದರು. ತತ್ರ ಅಖಿಲಾಹ ಪ್ರವಿವಿಶುಹು ಪಶುಪಾಹ ಅಂತೇಳಿದರೆ ಒಳಗೆ ಬಂದವರು ಯಾರು? ಗೊಲ್ಲರು. ಗೊಲ್ಲರಿಗೆ ಏನು ಹೇಳ್ತಾರೆ? ಪಶುಪಾಹ ಅಂತೇಳಿದರೆ ಪಶುಗಳನ್ನು ಪಾಲನೆ ಮಾಡುವವರು. ಸೊ ಗೋಪಾಹ ಅಂತ ಹೇಳಿದ್ವಿ ನಾವು, ಗೋವುಗಳನ್ನು ಪಾಲನೆ ಮಾಡುವವರು ಗೋಪಾಹ. ಸೊ ಗೋ ಅಂತ ಹೇಳುವ ಬದಲಿಗೆ ಪಶು ಅಂತ ಹೇಳಿದ್ದಾರೆ. ಪಶುಪಾಹ ಗೋಪಾಹ ಎಲ್ಲರೂ ಕೂಡ ಸ್ವಗೋಭಿಹಿ ಅಂತ ಹೇಳಿದರೆ ಗೋಪರು ಮಾತ್ರ ಬಂದದ್ದ ಕೇಳಿದರೆ ಇಲ್ಲ, ಗೋಪರ ಪುರುಷರು, ಸ್ತ್ರೀಯರು, ಆಮೇಲೆ ಬಾಲಕರು, ವೃದ್ಧರು ಅವರೆಲ್ಲ ಬಂದಿದ್ದಾರೆ. ನಂದಗೋಪ ಯಶೋದೆಯಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಹಸುಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಆ ಹಸುಗಳಿಗೂ ಕೂಡ ಆ ನೆರೆಯಲ್ಲಿ ಹೋಗಬಾರ್ದು ಅಂತ ಹೇಳಿಬಿಟ್ಟು ಅಂಥ ವರ್ಷಧಾರೆ ಹರಿತಾ ಇದೆ, ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಸೊ ಆದ್ದರಿಂದ ಇನ್ನು ಹಸುಗಳು ಕೂಡ ಸ್ವಲ್ಪ ಹೊತ್ತಿನಲ್ಲಿ ಹಸುಗಳಿಗೂ ಕೂಡ ಏನಾಗ್ತದೆ, ಇನ್ನು ಕೋಲ್ಡ್ ಶುರುವಾಗ್ತದೆ ಅಂತ ಹೇಳಿಬಿಟ್ಟು ಎಲ್ಲ ಹಸುಗಳ ಸಮೇತ ಸ್ವಗೋಭಿಹಿ, ಗೋ ಅಂತೇಳಿದರೆ ಹಸುಗಳು, ಸ್ವಗೋಭಿಹಿ ಅಂತೇಳಿದರೆ ತಮ್ಮ ಹಸುಗಳ ಜತೆಗೆ ಎಲ್ಲರೂ ಬಂದಿದ್ದಾರೆ. ತತ್ರ ಆ ಗೋವರ್ಧನ ಪರ್ವತದ ಕೆಳಗೆ ಬೇಕಾದಷ್ಟು ಜಾಗ ಇದೆ. ಆ ಜಾಗದಲ್ಲಿ ತತ್ರ ಅಖಿಲಾಹ ಎಲ್ಲರೂ ಸಮಸ್ತರು ಪ್ರವಿವಿಶುಹು ಪ್ರವೇಶ ಮಾಡಿದರು, ಒಳಗೆ ಬಂದರು. ಪಶುಪಾಹ ಎಲ್ಲ ಗೋಪರು, ಸ್ವಗೋಭಿಹಿ ತಮ್ಮ ಹಸುಗಳ ಕರುಗಳು, ಎತ್ತುಗಳು ಎಲ್ಲ ಕಟ್ಟಿಕೊಂಡು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಈಗ ಎಲ್ಲಿದ್ದಾರೆ? ಗೋವರ್ಧನ ಪರ್ವತವನ್ನು ಆ ಶ್ರೀಕೃಷ್ಣ ತನ್ನ ಯಾವ ಕೈ ಅಂತ ಹೇಳಿದರೆ ಎಡಕೈ ಅಂತ ಕೈಯನ್ನು ಹೇಳ್ತಾರೆ ಮಧ್ವಾಚಾರ್ಯರು. ಅಂತ ಹೇಳಿದರೆ ಕಮಲದ ದಳದ ಹಾಗೆ ಕೋಮಲವಾಗಿರುವಂತಹ ಆ ಕೈಯಲ್ಲಿ ಎಡಕೈ, ಒಂದೇ ಕೈಯಿಂದ ಗೋವರ್ಧನ ಪರ್ವತವನ್ನು ದೃಢವಾಗಿ ಎತ್ತಿ ಹಿಡಿದಿದ್ದಾನೆ. ಬೇಕಾದಷ್ಟು ಜಾಗ ಇದೆ ನಿಲ್ಲಿಕ್ಕೆ. ಎಲ್ಲ ಗೋಪ ಬಾಲಕರು, ಗೋಪ ಸ್ತ್ರೀಯರು, ಪುರುಷರು, ವೃದ್ಧರು, ಆಮೇಲೆ ತಮ್ಮ ಎಲ್ಲ ಗೋವುಗಳನ್ನು ಹಿಡ್ಕೊಂಡು ಬಂದು ಅದರ ಅಡಿಯಲ್ಲಿ ಆರಾಮವಾಗಿ ಇದ್ದಾರೆ. ಯಾವ ಮಳೆಯೂ ಈ ಗೋವರ್ಧನ ಪರ್ವತದ ಕೆಳಗೆ ಬರ್ತಾ ಇಲ್ಲ. ಆದರೆ ಗೋವರ್ಧನ ಪರ್ವತದ ಹೊರಗಿಂದ ಧಾರಾಕಾರವಾಗಿ ಸುರಿತಾ ಇದೆ. ಗೋವರ್ಧನ ಪರ್ವತದ ಮೇಲೆ ಮಳೆ ಸುರಿತಾ ಇದೆ, ಆದರೆ ಅದು ಗೋವರ್ಧನ ಪರ್ವತದ ಅಡಿಯಲ್ಲಿ ಯಾವ ಮಳೆಯೂ ಬರ್ತಾ ಇಲ್ಲ ಅನ್ನುವಂಥ ಈ 65ನೇ ಶ್ಲೋಕ. ಅವುಗಳಿಂದ ಅಂತೇಳಿದರೆ ಗೋಕುಲವೆಲ್ಲ ಈ ಮಳೆ ಅಂತೇಳಿದ ಧಾರಾಕಾರವಾಗಿ ಸುರಿಯುವಂಥ ವರ್ಷಧಾರೆಯಿಂದ ಗೋಕುಲವೆಲ್ಲ ಬಹಳವಾಗಿ ಪೀಡಿತವಾದದ್ದನ್ನು ಕಂಡು ತಾಭಿಹಿ ನಿಪೀಡಿತಂ ಉದೀಕ್ಷ್ಯ ಸ ಕಂಜನಾಭಃ ಪದ್ಮನಾಭನಾದ ಶ್ರೀಕೃಷ್ಣ ಆ ದೊಡ್ಡ ಪರ್ವತವನ್ನು ಗಿರಿವರಂ, ಎಂಥ ಪರ್ವತ ಇದು! ಅಷ್ಟೂ ಜನ ನಂದಗೋಕುಲದ ವಾಸಿಗಳು ಆರಾಮವಾಗಿ ತಮ್ಮ ಹಸುಗಳೊಂದಿಗೆ, ಎತ್ತುಗಳೊಂದಿಗೆ, ಹಸು ಕರುಗಳೊಂದಿಗೆ ಒಳಗಿಂದ ನಿಂತರೂ ಇನ್ನೂ ಬೇಕಾದಷ್ಟು ಜಾಗ ಇದೆ. ಅಷ್ಟು ದೊಡ್ಡ ಪರ್ವತ, ಅಂಥ ಗಿರಿವರಂ ಅಂತ ಹೇಳ್ತಾರೆ. ಅಂಥ ದೊಡ್ಡ ಪರ್ವತ ಯಾವುದು? ಗೋವರ್ಧನ ಪರ್ವತವನ್ನು ತನ್ನ ಕಮಲದಳದಂತೆ ಕೋಮಲವಾದ ಎಡಕೈ ಒಂದರಿಂದಲೇ ಅನಾಯಾಸವಾಗಿ
ಗೋವರ್ಧನ ಪರ್ವತ ಎತ್ತಿದ್ದಾನೆ, ಶ್ರೀಕೃಷ್ಣ ದೃಢವಾಗಿ ಹಿಡಿದಿದ್ದಾನೆ. ಏನಾದರೂ ಇವನಿಗೆ ಆಯಾಸ ಆಗ್ತಾ ಇದೆಯಾ? ಅರೆ 7 ವರ್ಷದ 8 ವರ್ಷದ ಬಾಲಕ ಇಡೀ ಗೋವರ್ಧನ ಪರ್ವತವನ್ನು ತನ್ನ ಕೈಯಲ್ಲಿ ಎತ್ತುವುದು ಮಾತ್ರ ಅಲ್ಲ, ಎತ್ತಿ ಹಿಡ್ಕೊಂಡೇ ಇದ್ದಾನೆ. ನೀವೆಲ್ಲ ಒಳಗೆ ಬಂದು ನಿಂತ್ಕೊಳ್ಳಿ, ಯಾವ ಮಳೆಯೂ ಇಲ್ಲಿ ಬರ್ತಾ ಇಲ್ಲ, ಬನ್ನಿ ಒಳಗೆ ಅಂತ ಹೇಳ್ಕೊಂಡು ಎಲ್ಲರನ್ನು ಕರೆದಿದ್ದಾನೆ. ಎಲ್ಲರೂ ಬಂದು ನಿಂತಿದ್ದಾರೆ. ಎಲ್ರಿಗೂ ಆಶ್ಚರ್ಯ, ಇದು ಎಂಥದ್ದು, ಒಂದೇ ಕೈಯಲ್ಲಿ ಈ ರೀತಿ ಆರಾಮವಾಗಿ ಎತ್ತಿದ್ದು ಮಾತ್ರ ಅಲ್ಲ, ಎತ್ತಿ ಹಿಡ್ಕೊಂಡಿದ್ದ. ಯಾವುದೇ ಆಯಾಸ ಇಲ್ಲ, ಅನಾಯಾಸದಿಂದ. ಯಾಕಂತ ಹೇಳಿದ್ರೆ ಅವನು ಭಗವಂತ, ಅವನಿಗೆ ಇಲ್ಲಿ ಆಯಾಸ, ಅನಾಯಾಸದಿಂದ ಎತ್ತಿ ಹಿಡಿದ. ಅದರೊಳಕ್ಕೆ ಎಲ್ಲ ಗೋಪರು ತಮ್ಮ ಗೋವುಗಳೊಂದಿಗೆ ಪ್ರವೇಶಿಸಿದರು. ಅಂತಹ ಭಯಂಕರ ವೃಷ್ಟಿಯಿಂದ ಇಡೀ ಗೋಕುಲ ತಲ್ಲಣಿಸಿದಾಗ ಶ್ರೀಕೃಷ್ಣ ತನ್ನ ಎಡಕೈ ಒಂದರಿಂದಲೇ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಕೊಡೆಯಂತಾದ, ಅದೇ ಕೊಡೆ, ಈಗ ದೊಡ್ಡ ಕೊಡೆ ಯಾವುದು? ಗೋವರ್ಧನ ಪರ್ವತವೇ ಕೊಡೆ. ಕೊಡೆಯಂತಾದ ಆ ಗೋವರ್ಧನ ಪರ್ವತದ ಆ ಕೆಳಗೆ ಎಲ್ಲ ಗೋಪರು ಗೋವು ಮುಂತಾದವುಗಳೊಂದಿಗೆ ಪ್ರವೇಶಿಸಿ, ಗೋವುಗಳ ಸಮೇತ ಪ್ರವೇಶಿಸಿ ಸುರಕ್ಷಿತರಾದರು ಎಂದು ಅರ್ಥ. ಹೀಗೆ ಪರ್ವತವನ್ನು ಒಂದೇ ಕೈಯಿಂದ ಎತ್ತಿದ ದಾಖಲೆ ಇಲ್ಲಿ ಶ್ರೀಕೃಷ್ಣನಾದರೆ, ರಾಮಾಯಣದಲ್ಲಿ ಒಂದೇ ಕೈಯಿಂದ ಸಂಜೀವನ ಪರ್ವತವನ್ನು ಎತ್ತಿ ಹಿಡ್ಕೊಂಡು ಬಂದ ಹಿರಿಮೆ ಹನುಮಂತನದ್ದು. ಸೊ ಕೃಷ್ಣ ಹರಿ ಅಂತಾದರೆ ಹನುಮಂತ ವಾಯುಗಳು. ಈ ರೀತಿ ಹರಿವಾಯುಗಳು ಗೋವರ್ಧನ ಧರಿಸಿ ಕೃಷ್ಣ ಗೋಗಳದ್ದು ಮಾತ್ರ ಅಲ್ಲ, ಗೋಪರ ಪ್ರಾಣ ಉಳಿಸಿದರೆ ಸಂಜೀವನ ತಂದು ಹನುಮಂತ ಕಪಿಗಳ ಪ್ರಾಣ ಉಳಿಸಿದ. ಗೋವರ್ಧನ ಅನ್ನುವಂಥದ್ದು ಗೋಪರಿಗೆ ಸಂಜೀವನ ಆಯಿತು. ಅಲ್ಲಿ ಸಂಜೀವನದಿಂದ ಎಲ್ಲ ಕಪಿಗಳ ಪ್ರಾಣ ಉಳಿಯಿತು. ಇಲ್ಲಿ ಗೋವರ್ಧನ ಪರ್ವತ ಎತ್ತರಿಂದ ಇಡೀ ನಂದ ಗೋಕುಲದ ಎಲ್ಲ ಗೋಪರದ್ದು ಹಾಗೆ ಗೋಗಳದ್ದು ಕೂಡ ಪ್ರಾಣ ಉಳಿಯಿತು. ಸೊ ಹರಿವಾಯುಗಳ ಈ ಕಾರ್ಯ ಅನುಗ್ರಹ ಅಪೂರ್ವವಾಗಿರುವಂತೆ ಅಪಾರ ಲೋಕೋಪಕಾರಕವೂ ಆಗಿದೆ ಎಂಬುದು ಗಮನಾರ್ಹ. ಸೊ ಹನುಮಂತ ಸಂಜೀವನ ತಂದಿದ್ದು ಹೂವೆತ್ತಿದಂತಹ ಕಾರ್ಯವಾಗಿದ್ದಂತೆ ಶ್ರೀಕೃಷ್ಣ ಗೋವರ್ಧನವನ್ನು ಎತ್ತಿ ಹಿಡಿದದ್ದು ಬಾಲಕ ಒಂದು ಕೈಯಲ್ಲಿ ನಾಯಿ ಕೊಡೆ ಹಿಡ್ಕೊಂಡ್ರೆ ಏನಾದರೂ ಆಯಾಸ ಇರ್ತದಲ್ಲ, ಆ ರೀತಿ ಆಯಾಸವೇ ಇಲ್ಲದೆ ಅನಾಯಾಸದಿಂದ ಹಿಡ್ಕೊಂಡ್ಬಿಟ್ಟಿದ್ದಾನೆ ಶ್ರೀಕೃಷ್ಣ. ಆ ರೀತಿ ಗೋವರ್ಧನ ಪರ್ವತವನ್ನು ಅಂತೇಳಿದರೆ ಇದರಲ್ಲಿ ಭಗವಂತ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತಾರೆ. ಆ ರೀತಿಯಲ್ಲಿ ಇವತ್ತಿನ ಇದನ್ನು ಮುಗಿಸೋಣ ಇಲ್ಲಿಗೆ. ಸೊ ಆಮೇಲೆ ಏನಾಯಿತು ಅಂತ ಆಮೇಲೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.